ಸಾಕಷ್ಟು ಹೋರಾಟಗಳ ಬಳಿಕ ಮೊದಲ ಬಾರಿಗೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಮೊದಲ ಬಾರಿಗೆ ಕಲಬುರಗಿಗೆ ತವರೂರಿಗೆ ಆಗಮಿಸಿದಂತಹ ಸಚಿವ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಅವರ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ನ ಕಾರ್ಯಕರ್ತರು ಭವ್ಯವಾಗಿ ಸ್ವಾಗತಿಸಲು ಸಿದ್ಧತೆಯನ್ನು ಮಾಡಿಕೊಂಡಿರುವುದು ನಗರದ ನಗರೇಶ್ವರ ಶಾಲೆಯಿಂದ ಪಂಡಿತ ರಂಗಮಂದಿರದವರೆಗೂ ಭವ್ಯ ಮೆರವಣಿಗೆ ಮೂಲಕ ಈಗ ತೆರೆದ ವಾಹನದಲ್ಲಿ ಈಗಾಗಲೇ ಮೆರವಣಿಗೆ ಕೂಡ ಆರಂಭವಾಗಿರುವಂಥದ್ದು ಈ ದೃಶ್ಯಗಳಲ್ಲಿ ಗಮನಿಸಬಹುದು. ನಗರದ ಜಗತ್ ಸರ್ಕಲ್ನಲ್ಲಿ ಬೃಹತ್ ಪೆಂಡಲ್ಗಳನ್ನು ಹಾಕುವ ಮೂಲಕ JCB ಹಾಗೂ ಕ್ರೇನ್ ಮೂಲಕ ಬೃಹತ್ ಪುಷ್ಪವೃಷ್ಟಿಯನ್ನು ಮಾಡೋದಕ್ಕೆ ಈಗ ಡಾಕ್ಟರ್ ಅಜಯ್ ಸಿಂಗ್ ಅವರ ಅಭಿಮಾನಿಗಳ ಬಳಗ ಸಿದ್ಧವಾಗಿರುವಂಥದ್ದು. ಇನ್ನು ಕಲಬುರಗಿ ನಗರದ ನಗರೇಶ್ವರ ಶಾಲೆಯಿಂದ ಪಂಡಿತ್ ರಂಗಮಂದಿರದವರೆಗಿನ ಮೆರವಣಿಗೆ ನಡೆಯಲಿದೆ. ಈ ಮೆರವಣಿಗೆ ಜಗತ್ ಮಾರ್ಗವಾಗಿ ಸಾಗಲಿದೆ. ಈ ಜಗತ್ ಮಾರ್ಗದಲ್ಲಿ ಇದೀಗ ಬೃಹತ್ JCB ಹಾಗೂ ಕ್ರೇನ್ಗಳ ಮೂಲಕ ಬೃಹತ್ ಪುಷ್ಪವೃಷ್ಟಿಯನ್ನು ಗೈಯಲು ಇದೀಗ ಕಾಂಗ್ರೆಸ್ನ ಕಾರ್ಯಕರ್ತರು ಹಾಗೂ ಡಾಕ್ಟರ್ ಅಜಯ್ ಸಿಂಗ್ ಅವರ ಅಭಿಮಾನಿ ಬಳಗ ಸಿದ್ಧವಾಗಿರುವಂಥದ್ದು. ಏನು ಅಜಯ್ ಸಿಂಗ್ ಅವರು ಸಾಕಷ್ಟು ಹೋರಾಟದ ಬಳಿಕ ಮೊದಲನೇ ಬಾರಿಗೆ ಸಚಿವರಾಗಿ ಆಯ್ಕೆಯಾಗಿರುವಂಥದ್ದು. ಇದೀಗ ಅವರ ಅಭಿಮಾನಿಗಳಲ್ಲಿ ಸಂಭ್ರಮ ಮನೆ ಮಾಡಿದೆ ಅಂತಲೇ ಹೇಳ್ಬೋದು. ನಮ್ಮ ಜೊತೆ ಮಾತಾಡೋದಕ್ಕೆ ಅಭಿಮಾನಿ ಬಳಗದ ಮುಖಂಡರಿದ್ದಾರೆ. ಸರ್, ಈಗ ಪ್ರಥಮ ಬಾರಿಗೆ ಸಚಿವರಾಗಿ ಅಜಯ್ ಸಿಂಗ್ ಅವರು ಕಲಬುರಗಿ ಆಗಮಿಸಿದ್ದಾರೆ, ಏನು ಹೇಳ್ತೀರಾ? ಸರ್, ಇದು ಒಂದು ಭಾಳ ನಮಗೆ ಸಂತೋಷದ ದಿನ. ಯಾಕಪ್ಪ ಅಂತಂದರೆ ಬಹುದಿನಗಳ ಆಸೆ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬರು ಮಂತ್ರಿಗಳಾಗಬೇಕಂತ ಭಾಳ ದಿನಗಳ ಆಸೆ ಇತ್ತು. ಇವತ್ತಿನ ದಿವಸ ಒಂದು ಆಸೆ ಈಡೇರಿದೆ. ಆ ಒಂದು ಸಂತೋಷದಿಂದ, ಆ ಒಂದು ಖುಷಿಯಲ್ಲಿ ಇವತ್ತು ನಾವು ಅವರನ್ನು ಬಹಳ ಅದ್ಧೂರಿಯಾಗಿ ಸ್ವಾಗತವನ್ನು ಮಾಡ್ತಾಯಿದ್ದೇವೆ. ಯಾಕಂದರೆ ಪ್ರಥಮ ಬಾರಿಗೆ ಅವರು ಈ ನೂತನ ಸಚಿವ ಸಂಪುಟದ ಮಂತ್ರಿಗಳಾದ ಮೇಲೆ ಪ್ರಥಮ ಬಾರಿಗೆ ಕಲಬುರಗಿ ನಗರಕ್ಕೆ ಬರ್ತಾ ಇರೋದ್ರಿಂದ ನಾವು ಹಾಗೂ ಕಾಂಗ್ರೆಸ್ ಪಕ್ಷದ ವತಿಯಿಂದ, ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಸಮಿತಿ ವತಿಯಿಂದ ಹಾಗೂ ಅಖಿಲ ಕರ್ನಾಟಕ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬ್ ಅಭಿಮಾನಿ ಸಂಘದ ವತಿಯಿಂದ ಭಾಳ ಅದ್ಧೂರಿಯಾಗಿ ಸ್ವಾಗತವನ್ನು ನಾವು ಮಾಡ್ತಾ ಇದ್ದೇವೆ. ಸರ್, ಅಜಯ್ ಸಿಂಗ್ ಅವರಿಗೆ DK ಶಿವಕುಮಾರ್ ಸಂಪುಟದಲ್ಲಿ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಇಲಾಖೆಯನ್ನು ನೀಡಿದ್ದಾರೆ. ಅದರಿಂದ ತೃಪ್ತಿ ಇದೆ ಅಂದರೆ? ಸರ್, ಇವರಿಗೆ ಬೇಕಾದಷ್ಟು ಅನುಭವ ಇದೆ. ಯಾಕಂದರೆ ಇವರು ದೆಹಲಿಯ ವಿಶೇಷ ಪ್ರತಿನಿಧಿಯಾಗಿ ಕೆಲಸ ಮಾಡಿದ್ದಾರೆ, ಚೀಫ್ ವಿಪ್ ಆಗಿ ಕೆಲಸ ಮಾಡಿದ್ದಾರೆ. ಅದ್ರ ಜೊತೆಗೆ 3 ವರ್ಷಗಳ ಕಾಲ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿ ಕೆಲಸ ಮಾಡಿದರೆ ಯಾವುದೇ ಕಪ್ಪು ಚುಕ್ಕಿ ಇಲ್ಲದೆ. ಹೀಗಾಗಿ ಅವರಿಗಿರುವಂಥ ಅನುಭವವನ್ನು ನಮ್ಮ ರಾಷ್ಟ್ರ ನಾಯಕರು, ಕಾಂಗ್ರೆಸ್ ಹೈಕಮಾಂಡು ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲವನ್ನು ಗಮನಿಸಿ ತೂಕ ಮಾಡಿ ಅವರಿಗೆ ಈ ಒಂದು ಮಂತ್ರಿ ಸ್ಥಾನದ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನಮಗೆಲ್ರಿಗೂ ಬಹಳ ಅಪಾರವಾದ ನಂಬಿಕೆ ಇದೆ. ಅವರು ಬಹಳ ಈ ಒಂದು ಮಂತ್ರಿ ಸ್ಥಾನವನ್ನು ನಿಭಾಯಿಸ್ತಾರೆ ಅನ್ನುವ ನಂಬಿಕೆ ಬಹಳ ಇದೆ. ಈಗ ಸಚಿವರಾದ ಮೇಲೆ ಪ್ರಥಮ ಬಾರಿಗೆ ಕಲಬುರಗಿ ಆಗಮಿಸಿ ಯಾವೆಲ್ಲ ಕಾರ್ಯಕ್ರಮದ ಏನೆಲ್ಲ ಸಿದ್ಧತೆ ಮಾಡಿದಿರಿ? ಎಲ್ಲಿ ಕಾರ್ಯಕ್ರಮ ಎಲ್ಲಿ ಆಯೋಜನೆ ಮಾಡಿದ್ರೆ? ಮೆರವಣಿಗೆ ಯಾವ ರೀತಿ? ಸರ್, ಆ್ಯಕ್ಚುಲಿ ನೋಡಿ, ಇವತ್ತು ನಮಗೆ ಅಜಯ್ ಸಿಂಗ್ ಸಾಹೇಬರು ಕಲಬುರಗಿ ಬರ್ತಾ ಇದ್ದಾರಪ್ಪ ಅಂದರೆ ಒಂಥರ ಹಬ್ಬದ ವಾತಾವರಣ. ನಮಗೆ ಒಂಥರ ಹಬ್ಬದ ವಾತಾವರಣ. ಪ್ರಥಮ ಬಾರಿಗೆ ಅವರು ಕಲಬುರಗಿ ನಗರಕ್ಕೆ ಆಗಮಿಸ್ತಿದ್ದು. ಇವತ್ತು ನಗರೇಶ್ವರ ಶಾಲೆಯಿಂದ ಭವ್ಯವಾದ ತೆರೆದ ವಾಹನದಲ್ಲಿ ಮೆರವಣಿಗೆ ಮಾಡುವ ಮುಖಾಂತರ ರಸ್ತೆಯುದ್ದಕ್ಕೂ ಅಭಿಮಾನಿಗಳು, ಕಾಂಗ್ರೆಸ್ ಕಾರ್ಯಕರ್ತರು, ಪಕ್ಷದ ವರಿಷ್ಠರು ಹಾಗೂ ನಮ್ಮ ಜಿಲ್ಲಾ ಕಾಂಗ್ರೆಸ್ ಮುಖಂಡರು ಎಲ್ಲರೂ ಕೂಡಿ ಒಂದೊಂದು ಸ್ಥಳದಲ್ಲಿ ಕೂಡ ಈ ಥರ ಹೂ ಮಾಲೆ ಹಾಕುವುದರ ಮೂಲಕ, ಹೂಗಳ ಹಾರ ಹಾಕುವುದರ ಮೂಲಕ, ಪಟಾಕಿ ಸಿಡಿಸುವುದರ ಮೂಲಕ ಈ ಥರ ಅದ್ದೂರಿ ಸ್ವಾಗತವನ್ನು ವಿಜೃಂಭಣೆ ಆಚರಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಈ ಒಂದು ಜಗತ್ ವೃತ್ತದಲ್ಲಿ ವಿಶೇಷವಾಗಿ ನಮ್ಮ ಅಖಿಲ ಕರ್ನಾಟಕ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬ್ ಅಭಿಮಾನಿ ವತಿಯಿಂದ ಒಂದು ವಿಶೇಷವಾದ ಸ್ವಾಗತವನ್ನು, ಅದ್ದೂರಿ ಸ್ವಾಗತವನ್ನು ನಾವು ಅಭಿಮಾನಿ ಸಂಘದ ವತಿಯಿಂದ ನಾವು ಮಾಡ್ತಾಯಿದ್ದೀವಿ. ಇದು ಒಂದು ನಮಗೆ ಹಬ್ಬದ ವಾತಾವರಣ ಆಗಿದೆ ಸರ್ ಇವತ್ತು. ಇದಿಷ್ಟು ಅಭಿಮಾನಿಗಳ ಮಾತಾಗಿರುವಂಥದ್ದು. ಏನು ಸಚಿವ ಅಜಯ್ ಸಿಂಗ್ ಅವರು ಸಚಿವ ಸ್ಥಾನವನ್ನು ಸ್ವೀಕರಿಸಿ ಇದೀಗ ಮೊದಲನೇ ಬಾರಿ ಕಲಬುರಗಿ ಆಗಮಿಸುತ್ತಿರುವುದು ನಮಗೆ ಹಬ್ಬದ ವಾತಾವರಣವೇ ಸೃಷ್ಟಿಯಾಗಿದೆ ಎನ್ನುವಂಥ ಹರ್ಷವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಶ್ರೀಕಾಂತ್ ಬಿರಾಳ್, ಗ್ಯಾರಂಟಿ ನ್ಯೂಸ್, ಕಲಬುರಗಿ.